ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ತುಪ್ಪ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೆಣ್ಣೆಯಿಂದ ತುಪ್ಪ ಮಾಡ್ತಾ ಇದ್ದೀನಿ, ಅದು ಒಲೆ ಮೇಲೆ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲಾ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಎಲ್ರಿಗಿನ್ನ ಮೊದಲು ನೀವೇ ವಿಡಿಯೋನ ನೋಡ್ಬೋದು. ಸೊ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೌದೆ ಒಲೆ ಹಚ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಬೆಣ್ಣೆ ಹಾಕಿದ್ದೀನಿ. ಸೊ ಬೆಣ್ಣೆ ಬಂದು 2ರಿಂದ 3 ಸೇರಷ್ಟಿದೆ. ಅದು ನಿಧಾನವಾಗಿ ಕಾಯ್ತಾ ಇದೆ. ಹೇಗೆ ಬೆಣ್ಣೆ ಕರಗ್ತಾ ಇದೆ ಅಂತ ನೋಡಿ ವಿಡಿಯೋದಲ್ಲಿ. ಇದೇ ತರ ಕುಕಿಂಗ್ ವಿಡಿಯೋಸ್ ಹಾಕ್ತಾನೆ ಇರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೋಡಿ ಹೋಗಿ ಒಂದ್ಸತಿ. ಎಲ್ಲಾನು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಬೆಣ್ಣೆ ಪೂರ್ತಿ ಕರಗ್ತಾ ಇದೆ. ಸೊ ಬೆಣ್ಣೆ ಪೂರ್ತಿ ಕರಗಿ ನೊರೆ ಬರ್ತಾ ಇದೆ. ಒಲೆಯಲ್ಲಿ ತುಪ್ಪ ಕಾಯಿಸ್ತಾ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಘಮ 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 ಅಂತಿತ್ತು. ಮನೆ ಪೂರ್ತಿ ಬರೀ ಬೆಣ್ಣೆ ವಾಸನೆನೆ ಬರ್ತಾ ಇತ್ತು, ಅಷ್ಟು ಚೆನ್ನಾಗಿ ಘಮ ಅಂತ ಇತ್ತು. ಸೊ ಗ್ಯಾಸ್ ಮೇಲೆ ಮಾಡೋದ್ಕಿಂತ ನನ್ಗೆ ಒಲೆಯಲ್ಲಿ ಮಾಡೋದೇ ತುಂಬಾ ಇಷ್ಟ. ಅದಕ್ಕೆ ನಾನು ಒಲೆಲ್ಲ ಮಾಡಿರುವಂತ ವಿಡಿಯೋನೇ ಹಾಕ್ತಾ ಇರ್ತೀನಿ. ಸೊ ನೋಡಿ ಬೆಣ್ಣೆ ಪೂರ್ತಿ ಕರಗಿದೆ, ನೂರೆ ಬರ್ತಾ ಇದೆ. ಈಗ ಇದಕ್ಕೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ನೋಡಿ ಒಂದು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಮೆಂತ್ಯನ ಬಿಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ಮೆಣಸು 3ರಿಂದ 4 ಕಾಳು ಪುಡಿ ಮಾಡಿ ಹಾಕೊಂಡೆ. 3 ಲವಂಗ ಹಾಕೊಂಡಿದ್ದೀನಿ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ ಕಲರ್ಗೋಸ್ಕರ. ಒಂದು ವಿಳ್ಳೆದೆಲೆನ ಹಾಕಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಇನ್ನೇನು ಹಾಕೋದಿಲ್ಲ. ಇದು ಚೆನ್ನಾಗಿ ಬೇಯಬೇಕು. ಹೇಗೆ ಕೊತ 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 ಅಂತ. ತುಂಬಾ ಸುಲಭ ಬೆಣ್ಣೆಯಿಂದ ತುಪ್ಪ ಮಾಡೋದು. ಎಲ್ಲಾರು ಮನೇಲೆ ಮಾಡೋದಕ್ಕೆ ಟ್ರೈ ಮಾಡಿ. ಹೊರಗಡೆ ಹೇಗ್ ಮಾಡಿರ್ತಾರೋ ಯಾರಿಗ್ ಗೊತ್ತು. ಸೊ ಮನೇಲೆ ಮಾಡ್ಕೊಂಡ್ರೆ ಹೈಜೀನ್ ಆಗಿರುತ್ತೆ ಅನ್ನೋ ಕಾರಣ ಅಷ್ಟೇ. ಟ್ರೈ ಮಾಡಿ. ಸೊ ಚೆನ್ನಾಗಿ ಕೊತ ಕೊತ ಅಂತ ಕುದೀತಾ ಇದೆ. ನಾವು ಹಾಕಿರೋ ಬೆಳ್ಳುಳ್ಳಿ ಏನಿದೆ ಅದು ಫುಲ್ಲು ಕೆಂಪಗಾಗಿ ಮೇಲ್ಗಡೆ ಬಂದ್ಬಿಡುತ್ತೆ. ಅಲ್ಲಿ ತನಕನೂ ಇದನ್ನ ಕುದಿಯೋಕ್ ಬಿಟ್ಬಿಡ್ಬೇಕು. ಗೊತ್ತಾಗುತ್ತೆ, ಒಂದು ಬೆಳ್ಳುಳ್ಳಿ ಎತ್ತಿ ನೋಡಿ ಕೆಂಪಗಾಗಿದ್ರೆ ಅಲ್ಲಿಗೆ ಮುಗೀತು ಅಂತ ಅರ್ಥ. ಸೊ ನೋಡಿದ್ರಲ್ಲ ಯಾವ ರೀತಿ ಬೆಂದಿದೆ ಅಂತ. ಈಗೆಲ್ಲ ಕೆಳಗಡೆ ಹೋಗಿದೆ. ಸೊ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕಾಯಿಸಿರೋಂಥ ತುಪ್ಪನ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೀವು ಯಾವ್ದ್ರಲ್ಲಿ ಸ್ಟೋರ್ ಮಾಡ್ಬೇಕು ಅಂತಿದ್ದೀರಾ ಅದಕ್ಕೆ ಹಾಕೊಳ್ಳಿ. ಸೊ ನಾವು ಏನು ಬೇಯಿಸಿದ್ರಿ ಅದು ಅಲ್ಲೇ ಉಳ್ಕೋಬೇಕು. ಬೆಳ್ಳುಳ್ಳಿ, ಮೆಂತೆ ಅದೆಲ್ಲ ಏನಿದೆ ಅದೆಲ್ಲ ಅಲ್ಲೇ ಇರ್ಲಿ. ಕ್ಲೀನಾಗಿ ಸೋಸ್ಕೊಳ್ಳಿ. ಈ ವಿಳ್ಳೆದೆಲೆ ಮತ್ತೆ ಬೆಳ್ಳುಳ್ಳಿ ಏನಿದೆ ಅದು ಕೂಡ ವೇಸ್ಟ್ ಆಗಲ್ಲ ಫ್ರೆಂಡ್ಸ್. ಬಿಸಿ ಅನ್ನಕ್ಕೆ ಒಂಚೂರು ಅದನ್ನ ಹಾಕೊಂಡ್ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ತುಪ್ಪಕ್ಕೆ ಆಡ್ ಮಾಡಲ್ಲ ಅಷ್ಟೇನೆ, ನಾವು ಬಿಸಿ ಅನ್ನಕ್ಕೆ ಹಾಕೊಂಡ್ ತಿನ್ಬೋದು. ಉಪ್ಪೆಲ್ಲ ಹಾಕಿರ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಬೆಳ್ಳುಳ್ಳಿ ಹೇಗೆ ಕೆಂಪಾಗಿದೆ ಅಂತ. ಇದು ಹಾರ್ಟ್ ತುಂಬಾ ಒಳ್ಳೇದು ಅಂತಾರೆ. ಸೊ ವೇಸ್ಟ್ ಮಾಡಬೇಡಿ. ನೋಡಿ ಈಗ ಪಾತ್ರೆಗೆ ಹಾಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಕ್ ಬಿಡ್ಬೇಕು. ತಣ್ಣಗಾದ್ಮೇಲೆ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿದ್ರಲ್ಲ ಗಾಯ್ಸ್, ಎಷ್ಟು ಬೇಗ ತುಪ್ಪ ಆಗೋಯ್ತು ಅಂತ. ಈ ತರ ಎತ್ಕೊಂಡ್ರೆ ನಾವು ಮಾಡಿರುವಂತ ತುಪ್ಪ ಕರೆಕ್ಟ್ ಆಗಿ ಇದೆ ಅಂತ ಅರ್ಥ. ನೋಡಿ ಈ ತರ ಮಾಡಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಮನೇಲೇ ಮಾಡಿ ಆದಷ್ಟುನು. ಥ್ಯಾಂಕ್ ಯು ಫ್ರೆಂಡ್ಸ್.